ಯಾದಗಿರಿಯ ಸ್ವಯಂ ಘೋಷಿತ ದೇವಮಾನವ ಮಲ್ಲಿಕಾರ್ಜುನ ಮುತ್ಯ ಮೇಲೆ ಪೋಕ್ಸೋ ಕೇಸ್ ದಾಖಲಾಗಿದೆ. ಅಪ್ರಾಪ್ತ ಬಾಲಕಿಯ ಜೊತೆಗೆ ಅನುಚಿತವಾಗಿ ವರ್ತಿಸಿದಂತಹ ಆರೋಪ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಕೇಳಿಬಂದಿದೆ. ಶಹಾಪುರ ಮಹಲ್ ರೋಜಾ ಗ್ರಾಮದ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸೂಚನೆಯ ಬೆನ್ನಲ್ಲೇ ಪ್ರಕರಣ ದಾಖಲಾಗಿದೆ. ಶಹಾಪುರ ತಾಲೂಕಿನ ಗೋಗಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಶಹಾಪುರ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಹಾಗೆ ಬಿಎನ್ಎಸ್ ಕಾಯ್ದೆಯಡಿ ಎಫ್ಐಆರ್ ದಾಖಲಾಗಿರುವುದು. ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ಮಲ್ಲಿಕಾರ್ಜುನ ಮುತ್ಯ ಪರಾರಿಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಯಾದಗಿರಿ, ಕಲಬುರಗಿ ಈ ಭಾಗದಲ್ಲಿ ಈ ಮಲ್ಲಿಕಾರ್ಜುನ ಮುತ್ಯಗೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರಿದ್ದಾರೆ. ಪಕ್ಕದ ಆಂಧ್ರದಲ್ಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರಿದ್ದಾರಂತೆ. ಮಲ್ಲಿಕಾರ್ಜುನ ಮುತ್ಯನ ಹಲವು ರೀಲ್ಸ್ಗಳನ್ನ, ಹಲವು ವಿಡಿಯೋಗಳನ್ನ ನೀವು ನೋಡಿರಬಹುದು. ಅಂದ್ರೆ ಫುಲ್ ಆಫ್ ಲೈಫ್ ಅನ್ನೋ ರೀತಿ ಇರುವಂತಹ ವ್ಯಕ್ತಿ ಈತ ಮಲ್ಲಿಕಾರ್ಜುನ ಮುತ್ಯ. ಆದ್ರೆ ಇದೇ ಮಲ್ಲಿಕಾರ್ಜುನ ಮುತ್ಯನ ಇದೊಂದು ವಿಡಿಯೋ ನೀವು ಗಮನಿಸ್ತಾ ಇದ್ದೀರಲ್ಲ, ಪುಟ್ಟ ಬಾಲಕಿಯ ಜೊತೆ ಆತ ಸಲುಗೆಯಿಂದ ಇರುವಂತಹ ವಿಡಿಯೋ. ಆ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗ್ತಾ ಇದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಇದು ಸರಿಯಾದಂತಹ ಬಿಹೇವಿಯರ್ ಅಲ್ಲ, ಇದು ಮಗುವಿನ ಜೊತೆಗೆ ಅನುಚಿತವಾದಂತಹ ವರ್ತನೆ ಅಂತ ಹೇಳಿ ಹಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಅದಾದ ನಂತರ ಮಕ್ಕಳ ಹಕ್ಕುಗಳ ಆಯೋಗದ ಗಮನಕ್ಕೆ ಈ ವಿಡಿಯೋ ಬಂದಂತಹ ಟೈಮ್ನಲ್ಲಿ ಅವರು ಸ್ವಯಂ ಪ್ರೇರಿತವಾಗಿ ಈ ಬಗ್ಗೆ ಕೇಸ್ ಕೊಡುವುದಕ್ಕೆ ಮುಂದಾಗ್ತಾರೆ. ಸದ್ಯ ಗೋಗಿ ಪೊಲೀಸ್ ಠಾಣೆಯಲ್ಲಿ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶಶಿಧರ್ ಕೋಸಂಬಿ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಸವಿತಾ ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿಸಿದ್ದಾರೆ. ನೋಡೋಣ ಬನ್ನಿ. ಯಾದಗಿರಿಯ ಮಲ್ಲಿಕಾರ್ಜುನ್ ಮುತ್ತೆ ಎಂಬ ವ್ಯಕ್ತಿಯ ವಿರುದ್ಧ ಸಾಕಷ್ಟು ಆಕ್ರೋಶ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ಬರ್ತಾ ಇದೆ. ಅಪ್ರಾಪ್ತ ಬಾಲಕಿಯನ್ನ ಅನುಚಿತವಾಗಿ ವರ್ತನೆ ಮಾಡಿದ್ದಾರಂತ ಸಾಕಷ್ಟು ಆಕ್ರೋಶ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಗಂಭೀರವಾಗಿ ಮಕ್ಕಳ ರಕ್ಷಣಾ ಆಯೋಗ ಗಂಭೀರವಾಗಿ ಈ ಪ್ರಕರಣವನ್ನ ತೆಗೆದುಕೊಂಡಿದೆ. ಸ್ವತಃ ಮಕ್ಕಳ ಹಕ್ಕು ರಕ್ಷಣಾ ಆಯೋಗದ ಅಧ್ಯಕ್ಷರು ಶಶಿಧರ್ ಕೋಸಂಬಿ ಅವರಿದ್ದಾರೆ, ಅವರನ್ನೇ ಮಾತಾಡ್ತಾ ಹೋಗೋಣ. ಸರ್, ಮೊದಲಿಗೆ ಈ ಪ್ರಕರಣ ನೋಡಿದಾಗ ಏನ್ ಅನಿಸ್ತು ಸರ್? ಕಳೆದೆರಡು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಮಲ್ಲಿಕಾರ್ಜುನ್ ಮುತ್ತೆ ಅನ್ನೋರು ಒಂದು ಅಪ್ರಾಪ್ತ ಮಗುವಿನೊಂದಿಗೆ ಅಸುರಕ್ಷಿತ ಸ್ಪರ್ಶ ಮಾಡಿದಂತ ಒಂದು ವಿಡಿಯೋಗಳು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಅದೇ ರೀತಿ ಬಹಳಷ್ಟು ಸಂಘ ಸಂಸ್ಥೆಗಳು, ಕೆಲವೊಬ್ಬರು ಸಾರ್ವಜನಿಕರು ಸಹಿತ ಗೌಪ್ಯವಾಗಿ ದೂರನ್ನು ಸಹ ಕೊಟ್ಟರು. ಅವೆಲ್ಲ ದೂರು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಮಗುವಿನೊಂದಿಗೆ ಅಸುರಕ್ಷಿತ ಸ್ಪರ್ಶ ಮಾಡಿದಂತ ವಿಷಯನ ಆಧಾರವಾಗಿಟ್ಕೊಂಡು ನಿನ್ನೆ ಅಲ್ಲಿನ ಯಾದಗಿರಿ SP ಅವರಿಗೆ ಪತ್ರ ವ್ಯವಹಾರ ಮಾಡಿ ಕೂಡಲೇ ನೀವು ಖುದ್ದಾಗಿ ಪರಿಶೀಲನೆ ಮಾಡಬೇಕು, ಕಾನೂನಿನ ಕ್ರಮ ತೆಗೆದುಕೊಳ್ಬೇಕನ್ನೋ ಒಂದು ವಿಷಯವನ್ನು ಆಧರಿಸಿ ನಿನ್ನೆ ಪತ್ರ ಬರೆದಿದ್ವಿ. ರಾತ್ರಿ FIR ಆಗಿದೆ. ಶಹಾಪುರ ತಾಲೂಕಿನ ಸ್ಟೇಷನ್ ಅಂದ್ರೆ ಗೋಗಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಂತ ಘಟನೆಯನ್ನು ಅಲ್ಲಿ BNS ಮತ್ತು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಈಗಾಗಲೇ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಹೀಗಾಗಿ ಅದೇ ರೀತಿಯಾಗಿ ಕೆಲವೊಂದು ಈ ಮಕ್ಕಳಿಗೆ JJ ಆಕ್ಟ್ ಮತ್ತು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಮತ್ತು IT ಆಕ್ಟ್ ಈ 3 ಆಕ್ಟ್ ಪ್ರಕಾರ ಅನುಸಾರ ಯಾವುದೇ ಒಂದು ಅಪ್ರಾಪ್ತ ಮಗುವಿನ ಯಾವುದೇ ಒಂದು ಈ ತರದ ಒಂದು ವಿಡಿಯೋ ತುಣುಕುಗಳನ್ನು, ಯಾವುದೇ ರೀತಿಯ ಭಾವಚಿತ್ರಗಳನ್ನು ಅಪ್ಲೋಡ್ ಮಾಡ್ಲಿಕ್ಕೆ, ಈ ತರ ಬಿತ್ತರಿಸಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ನಾನು ಇವತ್ತ ಮಾನ್ಯ ಅಲ್ಲಿನ SP ಅವರಿಗೆ ಮಾತನಾಡಿ ಯಾರ್ಯಾರು ಈ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಅವರನ್ನೆಲ್ಲ ಪತ್ತೆ ಹಚ್ಚಿ ಅವರಿಗೂ ಸಹಿತ ಪೋಕ್ಸೋ ಕಾಯ್ದೆ ಅಡಿ ಮತ್ತು JJ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಲಿಕ್ಕೆ ನಾನು ಸೂಕ್ತ ಕ್ರಮ ವಹಿಸಲಿಕ್ಕೆ ಸೂಚನೆ ಕೊಡ್ತಾ ಇದ್ದೇನೆ. ಆಯೋಗಕ್ಕೆ ಏನಾದ್ರೂ ಖುದ್ದಾಗಿ ಯಾರಾದ್ರೂ ದೂರು ಕೊಟ್ಟಿದ್ರಾ ಅಥವಾ ಸ್ವಯಂ ಪ್ರೇರಿತವಾಗಿ ದೂರು ದಾಖಲೆ ಮಾಡ್ಕೊಂಡಿದ್ದೀರಾ? ಅವರು ಖುದ್ದಾಗಿ ದೂರ ಅಂದ್ರೆ ಸಾರ್ವಜನಿಕರು ಮತ್ತು ಸಂಘ ಸಂಸ್ಥೆಯವರು ಗೌಪ್ಯವಾಗಿ ವರದಿ ಕೊಟ್ಟಿದ್ದಾರೆ. ಗೌಪ್ಯವಾಗಿ ವರದಿ ಕೊಟ್ಟಂತದ್ದು ನಾವು ಬಹಿರಂಗಪಡಿಸಲಿಕ್ಕೆ ಅವಕಾಶ ಇರಲ್ಲ. ಆ ಗೌಪ್ಯವಾದಂತ ಒಂದು ದೂರು ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆದಂತ ವಿಡಿಯೋಗಳನ್ನು ಆಧಾರವಾಗಿಟ್ಕೊಂಡು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಸ್ವಯಂ ಪ್ರೇರಿತವಾಗಿ ಪ್ರಕರಣ ದಾಖಲು ಮಾಡಿಕೊಂಡಿದೆ. ಸರ್, ಧಾರ್ಮಿಕವಾಗಿ ಅಥವಾ ದೈವಿಕವಾಗಿ ಆ ಭಾಗದಲ್ಲಿ ಗುರುತಿಸ್ಕೊಂಡವರು ಈ ರೀತಿ ನಡ್ಕೊಂಡಾಗ ಸಾಕಷ್ಟು ಆಕ್ರೋಶ, ಪರ ವಿರೋಧ ಕೇಳಿ ಬರುತ್ತೆ. ಸೊ ಅದರ ಬಗ್ಗೆ ಮಾತಾಡೋದಾದ್ರೆ, ವೈಯಕ್ತಿಕವಾಗಿ ಧಾರ್ಮಿಕ ಗುರುಗಳ ಬಗ್ಗೆ ನಮಗೂ ಸಹಿತ ಗೌರವ ಇದೆ. ಆದರೆ ಯಾವುದೇ ಒಂದು ಮಗುವಿಗೆ, ಅಪ್ರಾಪ್ತ ಮಗುವಿಗೆ ಅದು ಒಪ್ಪಿಗೆ ಇರಬಹುದು, ಒಪ್ಪಿಗೆ ಇಲ್ಲದೆ ಇರಬಹುದು, ಅಸುರಕ್ಷಿತ ಸ್ಪರ್ಶ ಮಾಡ್ಲಿಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಹೀಗಾಗಿ ಆಯೋಗ ಅದನ್ನು ಬಹಳ ಕಳವಳ ವ್ಯಕ್ತಪಡಿಸ್ತಾ ಇದೆ. ಪರ ವಿರೋಧದ ಪ್ರಶ್ನೆ ಅಲ್ಲ, ಒಂದು ಮಗುವಿನ ಭವಿಷ್ಯದ ಪ್ರಶ್ನೆ ಇದೆ. ಹೀಗಾಗಿ ಯಾವುದೇ ಮಗುವಿಗೆ ಸಹಿತ ಯಾರು ಸಾಮಾಜಿಕವಾದಂಥದ್ದು, ಧಾರ್ಮಿಕವಾದಂಥದ್ದು ಯಾವುದೇ ವಿಷಯಗಳಲ್ಲಿ ಸಹಿತ ಒಂದು ಮಗುವಿಗೆ ಈ ತರದ ಒಂದು ಅಸುರಕ್ಷಿತ ಸ್ಪರ್ಶ ಮಾಡ್ತಕ್ಕಂಥದ್ದು ಕಾರ್ಯಸಾಧವಲ್ಲ. ಮಕ್ಕಳ ರಕ್ಷಣಾ ಆಯೋಗ ಹೈ ಅಲರ್ಟ್ ಆಗಿದೆ. ಮುಂದೊಂದು ದಿನ ಇಂತಹ ಪ್ರಕರಣಗಳು ಮರುಕಳಿಸದಂತೆ ಯಾವ ರೀತಿ ಎಚ್ಚರಿಕೆಯನ್ನ ನೀವು ನೀಡ್ತೀರಾ?
ಇದೇ ನೋಡಿ ಎಲ್ಲ ಈ ಒಂದು ಆಧಾರವಾಗಿ ಇಟ್ಕೊಂಡು ಪ್ರತಿಯೊಬ್ಬರಿಗೆ, ಸಾರ್ವಜನಿಕರಿಗೆ, ಪ್ರತಿಯೊಬ್ಬ ಪಾಲಕರಿಗೆ ಇದೇ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ತಮ್ಮ ಮಕ್ಕಳನ್ನು ಮಕ್ಕಳಾಗಿ ನೋಡಿ, ಆ ಮಕ್ಕಳಿಗೆ ಆ ಒಂದು ಸುರಕ್ಷಿತವಾದಂತ ಒಂದು ಬದುಕನ್ನು ರೂಪಿಸ್ಕೊಡಿ. ಯಾವುದೇ ಕಾರಣಕ್ಕೂ ಯಾವುದೋ ಮೋಡಕ್ಕೆ ಮತ್ತೊಂದಕ್ಕೆ ಒಳಗಾಗೋದು ಬೇಡಿ. ಯಾಕಂದ್ರೆ ಯಾವ ಸಂದರ್ಭದಲ್ಲಿ, ಯಾವ ಗಳಿಗೆಯಲ್ಲಿ, ಯಾವ ಮಗುವಿಗೆ ಯಾವ ರೀತಿಯ ನೋವಾಗುತ್ತೆ ಅಂತಕ್ಕಂಥದ್ದು ಹೇಳಿಕ್ಕಾಗಲ್ಲ. ಮಗು ಅಂದ್ರೆ ಮುಗ್ಧ, ಮಗು ಅಂದ್ರೆ ಅಸಹಾಯಕ. ಆ ಮಗು ಮುಗ್ಧತೆ, ಅಸಹಾಯಕತೆಯನ್ನು ಯಾರು ಸಹಿತ ಒಂದು ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ಮುಂದಾಗಬಲ್ಲ ಅನ್ನೋದು ಆಯೋಗದ ಆಶಯವಾಗಿದೆ. ಯಾವುದೇ ಮಗುವಿಗಾಗ್ಲಿ ಅಸುರಕ್ಷಿತ ಸ್ಪರ್ಶ ಅಥವಾ ಮುಂದೊಂದು ತೊಂದರೆ ಆಗದೆ ಇರೋ ರೀತಿ ನಾವು ನೋಡ್ಕೊಳ್ತೀವಿ. ಇಂಥದೊಂದು ಪ್ರಕರಣ ಮರುಕಳಿಸಿದಂತೆ ನಾವು ಕೂಡ, ಅಂದ್ರೆ ಮಕ್ಕಳ ರಕ್ಷಣಾ ಆಯೋಗ ಕೂಡ ಹೈ ಅಲರ್ಟ್ ಆಗುತ್ತೆ. ಕಟ್ಟುನಿಟ್ಟಿನ ಇಂಥದ್ದೊಂದು ಘಟನೆ ನಡೆದಾಗ ಕಟ್ಟುನಿಟ್ಟಿನ ಸ್ಟ್ಯಾಂಡ್ ತಗೊಳ್ಳುತ್ತೆ ಅನ್ನೋದು ಮಕ್ಕಳ ರಕ್ಷಣಾ ಆಯೋಗದ ಅಧ್ಯಕ್ಷರಾದಂತಹ ಶಶಿಧರ್ ಕೋಸ್ತುಂಬಿ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸವಿತಾ ರಾಮಚಂದ್ರ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.